ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ IRTC ಅಂದರೆ ಒರಿಜಿನಲ್ RTC MR ಹಾಗೆ ನಾಡ ಕಚೇರಿ ಸೇವೆಗಳನ್ನ ಯಾರೆಲ್ಲ ಪಡ್ಕೋತಾ ಇದ್ರಿ ನೀವು ಈ ವೆಬ್ಸೈಟ್ನ ಬಳಸಬೇಕು ಅಂದರೆ ಇನ್ನು ಮುಂದೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದರೆ 2 ಫ್ಯಾಕ್ಟರ್ ಅಂದರೆ 2 ರೀತಿಯ ನೀವು ಅಥೆಂಟಿಕೇಶನ್ನ ಮಾಡಬೇಕಾಗ್ತದೆ. ಅದಕ್ಕೂ ಮೊದಲು ನೀವು ಇಲ್ಲಿ ಆಧಾರ್ ಕಾರ್ಡ್ನ ಹಾಕಿ ನೀವು ಮೊದಲಿಗೆ ನೀವು ಈ KYCನ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾನು ಆಧಾರ್ ಅಥೆಂಟಿಕೇಶನ್ನ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಸಂಪೂರ್ಣವಾಗಿ ಈ KYCನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ನೀವು ಮೊದಲಿಗೆ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು rtc.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ iWallet ಸರ್ವಿಸ್ ಅಂತ ರಾಜ್ಯ ಸರ್ಕಾರದ ಈ ರೀತಿ ವೆಬ್ಸೈಟ್ ಓಪನ್ ಆಗ್ತದೆ. ಮೊದಲಿನಂತೆ ಈ ಸರಿನೂ ಕೂಡ ಇಲ್ಲಿ ನೀವು ಯೂಸರ್ ನೇಮು ಹಾಗೇನೆ ಅಲ್ಲಿ ಪಾಸ್ವರ್ಡು ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನು ಹಾಕಿ ನೀವು ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಮಾಡ್ತು ಅಂದರೆ ಈ KYC ರಿಕ್ವೈರ್ಡ್ ಅಂತ ಹೇಳಿ ಈ ರೀತಿ ಒಂದು ಪಾಪಪ್ ಬರುತ್ತೆ. ನೀವು ಇಲ್ಲಿ ಪ್ರೊಸೀಡ್ ಅಂತ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಕೆಳಗಡೆ ಒಂದು ಕಾಲಮ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಕೆಳಗಡೆ ಈ KYC ವೆರಿಫಿಕೇಶನ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಈ KYCಯ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮತ್ತೆ ಒಂದು ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ OTP ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ OTP ಪಡೆಯಿರಿ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು 6 ಡಿಜಿಟ್ OTP ಸೆಂಡ್ ಆಗುತ್ತೆ. ಆ OTP ನಲ್ಲಿ ಕೆಳಗಡೆ ಮತ್ತೆ ಒಂದು ಬಾಕ್ಸ್ ಓಪನ್ ಆಗ್ತದೆ. ಆ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಟೋಮೆಟಿಕ್ ಆಗಿ ನಿಮ್ಮ ಆಧಾರ್ ಕಾರ್ಡ್ನ ಡಾಟಾ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಈ KYC ಸಕ್ಸಸ್ ಅಂತ ಹೇಳಿ ಆ ಕಾಲಮೇ ತೋರಿಸ್ತಾ ಇರುತ್ತೆ. ಇವಾಗ ನಿಮ್ಮದು ಈ KYC ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿ ಕೆಳಗಡೆ ಬಂದು ನೀವು ಇಲ್ಲಿ ಫೋನ್ ನಂಬರ್ನ ಕೊಡಬೇಕಾಗುತ್ತೆ. ಅಂದರೆ ನೀವು ಮೊದಲೇ ರಿಜಿಸ್ಟರ್ ಮಾಡ್ಕೋಬೇಕಾದಾಗ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ನ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ OTP ಪರಿಶೀಲಿಸಿ ಅಂತ ಕೆಳಗಡೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಈ KYC ಕಂಪ್ಲೀಟೆಡ್ ಅಂತ ಹೇಳಿ ಒಂದು ಪಾಪಪ್ ಈ ರೀತಿ ಶೋ ಆಗುತ್ತೆ. ಇಲ್ಲಿಗೆ ನಿಮ್ಮದು ಈ KYC ಕಂಪ್ಲೀಟೆಡ್ ಆಗಿದೆ ಅಂತ ಅರ್ಥ. ಇವಾಗ ರಿಟರ್ನ್ ಟು ಹೋಮ್ ಪೇಜ್ ಅಂತ ಇದೆ ನೋಡಿ, ಲಾಗಿನ್ ಪೇಜ್ ಅಂತ ನೀವು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ಹಿಂದಿನ ಪೇಜ್ಗೆ ಹೋಗುತ್ತೆ. ಅಲ್ಲಿ ನಿಮ್ಮ ಯೂಸರ್ ನೇಮು ಹಾಗೆ ಮೊದಲೇ ಇರ್ತದಲ್ಲ ನಿಮ್ಮ ಪಾಸ್ವರ್ಡು ಅಷ್ಟನ್ನು ಹಾಕಿ ಇಲ್ಲಿ ಕೆಳಗಡೆ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ನೀವು ಇಲ್ಲಿ ಮತ್ತೆ ಪ್ರೊಸೀಡ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ಸ್ನೇಹಿತರೆ ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾದಾಗ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ಗೆ ಒಂದು OTP ಸೆಂಡ್ ಆಗಿರುತ್ತೆ. ಓಕೆ ಅಂತ ಮಾಡಿ ಅಲ್ಲಿ ಬಂದಿರತಕ್ಕಂಥ OTPನ ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡಿದ್ರೆ ಮಾತ್ರ ನಿಮಗೆ ಈ ರೀತಿ ಪೇಜು ಓಪನ್ ಆಗ್ತದೆ. ಇವಾಗ ನೀವು RTC MR ಎಲ್ಲ ಓಪನ್ ಮಾಡ್ಕೊಂಡು ತೆಗಿಬೋದು. ಈಗ ಸಪೋಸ್ ನಾನು ಒಂದು IRTC ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತೀನಿ. ಈಗ ಡ್ಯಾಶ್ ಬೋರ್ಡ್ ಓಪನ್ ಆಗ್ತು. ಇವಾಗ ಅಲ್ಲಿ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ ಹಾಗೆ ನಿಮ್ಮ ವಿಲೇಜು, ನಿಮ್ಮ ಸರ್ವೆ ನಂಬರು, ಹಿಸ್ಸಿಯ ನಂಬರು ಇಷ್ಟೆಲ್ಲ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ RTC ಪ್ರಿವ್ಯೂ ಓಪನ್ ಆಗ್ತದೆ. ಯಾರ ಹೆಸರಲ್ಲಿ ಎಷ್ಟು ಎಕರೆ ಜಮೀನು ಇದೆ ಅಂತ ಇಲ್ಲಿ ತೋರಿಸುತ್ತೆ. ಇಲ್ಲಿ ವೇವ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಓನ್ಲಿ ನೋಡ್ಲಿಕ್ಕೋಸ್ಕರ ಈ ರೀತಿ ಡ್ಯಾಶ್ ಬೋರ್ಡಲ್ಲಿ ನಿಮ್ಮ ಪಾಣಿ ಓಪನ್ ಆಗ್ತದೆ. ಈಗ ನಿಮ್ಮ RTC ಡೀಟೇಲ್ಸ್ ಎಲ್ಲ ಇಲ್ಲಿ ನೋಡ್ಕೋಬಹುದು. ಒಂದು ವೇಳೆ ನೀವು ಪೇಮೆಂಟ್ ಮಾಡಿ ಒರಿಜಿನಲ್ನ ಪಡ್ಕೋಬೇಕು ಅಂದರೆ ಅಲ್ಲಿ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ, ಪೇ ಅಂತ ಇದೆ ನೋಡಿ, ಅಲ್ಲಿ ಪೇ ಟು ಪ್ರಿಂಟ್ ಅಂತ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ಈಗ ಓಕೆ ಅಂತ ಮಾಡಿದ್ರೆ ನಿಮ್ಮ ಒರಿಜಿನಲ್ RTC ಓಪನ್ ಆಗ್ತದೆ. ಯಾರಿಗೆಲ್ಲ ಇಂದಿನಿಂದ ಈ ರೀತಿ ಪಾಪಪ್ ತೋರಿಸ್ತಾ ಇದೆ ಅಂದರೆ ಈ KYC ಮಾಡಿ ಅಂತ ತೋರಿಸ್ತಾ ಇದೆ ಅಂಥವರು ಕಡ್ಡಾಯವಾಗಿ ನೀವು KYCನ ಮಾಡಿಕೊಂಡು RTCನ ತೆಗಿಬೇಕಾಗ್ತದೆ. ಸ್ನೇಹಿತರೆ ಇದಾಗಿತ್ತು ಇನ್ಫಾರ್ಮೇಷನ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.